ಫಾಸ್ಟಾಗಿ ಹೇಳ್ಬಿಡ್ತೀನಿ. ಹೇಗೆ ಅಂದರೆ ನನಗೆ ಆ್ಯಕ್ಚುಲಿ ಫಸ್ಟ್ ನನಗೆ ಸಂತೋಷ್ ಹೆಗ್ಡೆ ಅವರು ತುಂಬಾ ಕ್ರಶ್ಶು ನನಗೆ. ಹೇಗೆ ಅಂದರೆ ಅವ್ರು ಮೊದಲು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಈ ಮೀಡಿಯಾ ಮತ್ತು ಚಾನಲ್ ಪತ್ರಿಕೆಯಲ್ಲಿ ದಿನ ಏನಾದರೂ ಬರೋದು, ಸರ್ ಆ ಕೆಲಸ ಮಾಡಿದ್ರು ಈ ಕೆಲಸ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತಾನೆ ಇರೋರು. ಆಗ ನನಗೆ ಯಾರಾದರೂ ಸಾರ್ ವಿಷಯನ ಮಾತಾಡಿದ್ರೆ ಆ ಗ್ಯಾಂಗಲ್ಲಿ ಒಂದು ನಿಮಿಷ ವಿಜಯ್ ಕುಮಾರ್ ಸರ್ ಸ್ಟೇಜ್ ಪೈನ ರಾಂಡಿ ಪ್ಲೀಸ್ ಈಗ ಸಾರಿ ಕ್ಷಮೆಯಲ್ಲಿ ಸೋಲ್ಜರು ಚಪ್ಪಾಳಿಯಲ್ಲಿ, ಯಾಕಂದ್ರೆ ನಮ್ಮ ದೇಶ ಕಾಪಾಡ್ತಾ ಇರೋರು. ಸೊ ನಾನು ಅದೇ ಸಂತೋಷ್ ಹೆಗ್ಡೆ ಸಾರು ಅಧಿಕಾರದಲ್ಲಿದ್ದಾಗ ಎಲ್ಲಂದ್ರೆ ಇವ್ರ ವಿಷಯನೇ ಮಾತಾಡೋರು ಎಲ್ಲರೂ. ಸಂತೋಷ್ ಹೆಗ್ಡೆ ಈ ಥರ ಕೆಲಸ ಮಾಡಿದ್ರು ಸರ್, ಈ ಥರ ಕೆಲಸ ಮಾಡಿದ್ರು. ನಾನು ಅವಾಗ ಹೋಗಿ ಎಲ್ಲ ನಿಂತ್ಕೊತಾ ಇದ್ದೆ. ಕೇಳ್ಕೊತಾರ ಕುತೂಹಲ, ಸಂತೋಷ್ ಹೆಗ್ಡೆ ಸರ್ ಈ ಥರ ಎಲ್ಲ ಕೆಲಸ ಮಾಡಿದಾರ, ಓಕೆ ನಮಗೊಂಥರ ಅಭಿಮಾನ. ಆಮೇಲೆ ನಾನು ಇದು ನಿಜವಾಗಿ ಸೀರಿಯಸ್ ಆಗಿ ಕೇಳಲೇಬೇಕು. ಹೇಗೆ ನಾನು ಸಾರ್ ಮೇಲೆ ಅಭಿಮಾನ ಒಂದು ಕ್ರಶ್ ಬೆಳೆಸ್ಕೊತಾ ಇದ್ದೆ ಅಂದರೆ ಎಲ್ಲರೂ ಇವ್ರ ಬಗ್ಗೆ ಚೆನ್ನಾಗಿ ಹೇಳೋರೆ. ಈ ಥರ ಒಂದು ಅಧಿಕಾರಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರಲಿಲ್ಲ, ತುಂಬ ವರ್ಷಗಳ ನಂತರ ಈ ಥರ ಅಧಿಕಾರಿ ಇದ್ದಾರೆ, ಇನ್ನೂ ಎಷ್ಟೋ ವರ್ಷ ಇರಬೇಕು ಅಂತ. ಆಗ ನನಗೆ ಸಾರ್ ಬಗ್ಗೆ ಎಷ್ಟು ಕ್ರಶ್ ಆಗೋದಂದರೆ, ಆಗ ಯಾರಾದರೂ ಸಾರ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಹೋಗಿ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಏನಾದ್ರು ಒಂದು ಪೆಗ್ ಏನಾದ್ರು ಹಾಕ್ತೀರಂತ ಕೇಳ್ತಿದ್ದೆ ನಾನು. ಅವರು ಹ್ಞೂ ಅನ್ನೋರು. ಕರ್ಕೊಂಡೋಗಿ ಡೈರೆಕ್ಟ್ ನಮ್ಮ ಇಂದ್ರನಗರದಲ್ಲಿ ಇದ್ದೆ ನಾನು ಮೊದಲು. ಅಲ್ಲಿ ಸ್ಯಾಂಡ್ರಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತು. ಸಂತೋಷ್ ಅವ್ರ ಬಗ್ಗೆ ಯಾರು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ಅವ್ರಿಗೆಲ್ಲ ಕರ್ಕೊಂಡೋಗಿ ಟ್ರಿಪ್ ಕೊಡ್ತಾ ಇದ್ದೆ ನಾನು. ಆಮೇಲೆ ಕೊನೆಗೂ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಸಪ್ಲೈ ಹುಡುಗರು ಗೊತ್ತಾಗೋಯ್ತು, ಇವತ್ತು ಸಂತೋಷ್ ಅವ್ರ ಹೆಗ್ಡೆ ಹೆಸರಲ್ಲ ಪಾರ್ಟಿ ಅನ್ನೋ ಥರ. ಅಂದರೆ ನನಗೆ ಸಾರ್ ಬಗ್ಗೆ ಅಷ್ಟು ಮಾತಾಡೋದು, ಯಾರಾದರೂ ಮಾತಾಡ್ಬಿಟ್ರೆ ಅಷ್ಟು ನನಗೆ ಒಂದು ಕ್ರಶ್ಶು. ಸೊ ಇವತ್ತು ಆ ಥರ ನಾನು ಕ್ರಶ್ ಪಟ್ಟಂಥ ಒಂದು ಹಿರಿಯ ಒಂದು ವ್ಯಕ್ತಿ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ನನ್ನ ಭಾಗ್ಯವಂತ. ದಯವಿಟ್ಟು ಇದಕ್ಕೆ ನೀವು ಯಾವತ್ತೂ ನಿಮ್ಮ ಇನ್ನೊಬ್ಬರ ಬಗ್ಗೆ ನೀವು ಅಭಿಮಾನ ಬೆಳೆಸ್ಕೊಂಡ್ರೆ ಅದು ಒಂದಲ್ಲ ಒಂದು ದಿವಸ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೀಗೆ ನನಗೆ ಸಂತೋಷ್ ಸಾರ್ ಮೇಲೆ ನನಗೊಂದು ಅಭಿಮಾನ ಈ ಥರ ಬಂತು ನನಗೆ. ಹಾಗೆ ಎರಡನೇದು ಹೇಳಬೇಕಂದ್ರೆ ನಮ್ಮ ಲಹರಿ ವೇಲು ಸಾರು. ನಾನು ಚಿಕ್ಕವನಿದ್ದಾಗ ರಘುವೀರ್ ಸರ್ ಜೊತೆ ಚಾಮರಾಜಪೇಟೆಯಲ್ಲಿ ಇತ್ತು ಮೊದಲು ಆಡಿಯೋ ಕಂಪನಿ. ಆಗ ನಾನು ಸಾರ್ ಜೊತೆ ಹೋಗ್ತಾ ಇದ್ದೆ. ಸೊ ಇವಾಗ ಸಾರ್ನ ಭೇಟಿ ಆಗ್ತಾ ಇದ್ದೀನಿ. ಡಿಫ್ರೆನ್ಸ್ ಏನಂದರೆ ಅವಾಗ ಲಹರಿ ಮ್ಯೂಸಿಕ್ ಓನರ್ ಅಷ್ಟೇ ಆಗಿದ್ರು, ಇವಾಗ 5 ರಿಂದ 6 ಕಂಪನಿ ಮ್ಯೂಸಿಕ್ ಓನರ್ ಆಗಿದ್ದಾರೆ. ಸೊ ಅದಲ್ಲದೆ ಮಹಾಕ್ಷತ್ರಿಯ, ರೈಡರು, ಮತ್ತು ಈಗ ಉಪ್ಪಿ ಸಾರ್ದ ನಾಮ ಯು ಐ ಸಿನಿಮಾ ಕೂಡ ಇವರೇ ನಿರ್ಮಾಪಕರು. 10 ಭಾಷೆಯಲ್ಲಿ ಬರ್ತಾ ಇದೆ ಸಿನಿಮಾ. ಸೊ ಹಾಗಾಗಿ ಇವತ್ತು ಸುಮಾರು ಸಂಗೀತ ಆಗಿರ್ಬೋದು, MR ಮ್ಯೂಸಿಕ್ ಇರ್ಬೋದು, ಟಿ ಸೀರೀಸು ಎಲ್ಲ ಮ್ಯೂಸಿಕ್ ಎಲ್ಲ ಸಾರ್ ಅವ್ರದ್ದೇ ಆಗಿದೆ ಈಗ. ಸೊ ನಾನು ಹೇಗೆ ಹೇಳ್ತಾ ಇದ್ದೇನೆಂದರೆ, ಮೊದಲು ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ ಸಾರ್ನ. ಇವತ್ತು ಬಹುಶಃ ಅವರು 1,000 ಕೋಟಿ ರೂಪಾಯಿ ಮೇಲೆ ಒಡೆಯವರು, ಅಷ್ಟು ಶ್ರೀಮಂತರು. ಆದರೆ ಅವತ್ತು ಹೇಗಿದ್ರು ಇವತ್ತು ಅದೇ ಥರನೇ ಇದ್ದಾರೆ. ಕೆಲವು ನೋಡ್ತೀರಾ ಸಡನ್ ಶ್ರೀಮಂತರಾಗಿದ್ದ ತಕ್ಷಣ ದಪ್ಪ ದಪ್ಪ ಚೈನ್ಗಳು, ಫುಲ್ಲು ಬ್ಯಾಸ್ಲೆಟ್ಸ್ ಅವು ಇವು ಹಾಕೊಂಡು ಏನೋ ಫುಲ್ ಬೇಕಂತಾನೆ ಫಾರ್ಚುನರ್ ಕಾರ್ ಇಸ್ಕೊತಾನೆ. ಬಟ್ ಸಾರ್ ಬಂದು ಇವತ್ತು ಅವರು ನಾರ್ಮಲ್ ವೆಹಿಕಲಲ್ಲೇ ಓಡಾಡ್ತಾರೆ. ಅವ್ರ ಮನೇಲಿ ಬೆನ್ಸ್ ಕಾರ್ಗಳಿದೆ. ನಾನು ಅವಾಗ ನನ್ನ ವೇಲು ಸರ್ K02 ನಂಬರು, ಆಮೇಲೆ 99 ಬರುತ್ತೆ. ನಾನು ಫೋಟೋಸ್ ಎಲ್ಲ ಹೊಡ್ಕೊಂಡಿದ್ದೀನಿ. ಸಾರ್ ಬೆನ್ಸ್ ಕಾರ್ ನೆನಪಿಲ್ಲ ಅಂತ. ಬಟ್ ಅವ್ರು ಬೆನ್ಸ್ ಯೂಸ್ ಮಾಡಲ್ಲ, ಆದರೆ ಬೆನ್ಸ್ ಕಾರ್ ಅವ್ರ ಮನೇಲಿದೆ. ಅಂದರೆ ಸಿಂಪಲಾಗಿ ಓಡಾಡ್ತಾರೆ. ಅಂದರೆ ಕೆಲವ್ರು ನೋಡಿ ಸಾರ್ ಬಂದು 1,000 ಕೋಟಿ ಅವ್ರ ಆಫೀಸಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಅವರು ನಿರ್ಮಾಣ ಮಾಡಿ ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾಯಿದ್ರು. ಈಗ UI ಸಿನಿಮಾ ಅಷ್ಟು ಭಾಷೆಯಲ್ಲಿ ಬರ್ತಿದೆ ಅಂದರೆ 1 ವರ್ಷದಿಂದ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಬಂಡಿಕಳೆ ಮಂದಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ದು ನಾನು ಹೋಗಿದ್ದೆ. ಸೊ 1 ವರ್ಷದಿಂದ ಎಷ್ಟು ಜನಕ್ಕೆ ಊಟ ಹಾಕಿರ್ಬೋದು ಸರ್, 1000 ಜನಕ್ಕೆ. ಸೊ ಆದರೂ ಅವ್ರ ಸಿಂಪಲ್ ಸಿಟಿ ನೋಡಿ ಹೇಗಿದೆ ಅಂತ. ಯಾಕಂದರೆ ಏನಕ್ಕೆ ಹೇಳ್ತಾ ಇದ್ದೇನೆಂದರೆ, ಮನುಷ್ಯ ಆ ಸಮಯಕ್ಕೆ ತಕ್ಕಂಗೆ ಚೇಂಜ್ ಆಗಬಾರ್ದು. ಮೊದಲಿಂದ ಕೊನೆವರೆಗೂ ಹೇಗಿರ್ತೀವೋ ಆ ರೀತಿಯಲ್ಲಿ ಇದ್ರೇ ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ನಮ್ಮ ರಘುವೀರ್ ಸರ್ ಆಗಿರ್ಬೋದು, ನಮ್ಮ ಲಹರಿ ವೇಲು ಸರ್ ಆಗಿರ್ಬೋದು, ಸಂತೋಷ್ ಹೆಗ್ಡೆ ಸರ್ ಆಗಿರ್ಬೋದು. ಸೊ ನನಗಿಷ್ಟ. ಯಾಕಂದರೆ ಇವತ್ತಿನವರೆಗೂ ನಮ್ಮ ಕಾರ್ಯಕ್ರಮ